ಎಲ್ರಿಗೂ ನಮಸ್ಕಾರ. ಸುಬ್ಬಿ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕುಷ್ಕ ಮಾಡ್ತಾಯಿದ್ದೀನಿ. ಅದಕ್ಕೆ ಬೇಕಾಗಿರೋದು ಸಾಂಬಾರು ಸೊಪ್ಪು, ಸ್ವಲ್ಪ ಪುದೀನ, ಪಲಾವ್ ಸ್ಪೈಸಸ್, ಬೆಳ್ಳುಳ್ಳಿ, ಶುಂಠಿ, ಟೊಮೊಟೊ, ಈರುಳ್ಳಿ, ಹಸಿರು ಮೆಣಸು ಮತ್ತು ಖಾರ ಪುಡಿ. ಇವಾಗ ನಾವು ಮಾಡೋಣ ಬನ್ನಿ. ಕುಕ್ಕರ್ ಬಿಸಿಗಿಡೋಣ. ಈ ಬಿಸಿಯಾದ ನಂತರ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನೋಡಿ, ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿ ಆಗಲಿ. ಏನು ಜಾಸ್ತಿ ಏನು ಐಟಮ್ ಇಲ್ಲ, ಇಷ್ಟೇ. ಕುಷ್ಕ ತುಂಬಾ ಟೇಸ್ಟಿಯಾಗಿ ಮಾಡ್ಕೋಬೋದು ನಾವೇ ಮನೆಯಲ್ಲೇ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡಿ, ಇವಾಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ ಇವಾಗ ಪಲಾವ್ ಎಲೆ, ಮೊಗ್ಗು, ಚಕ್ಕೆ ಎಲ್ಲನೂ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಈ ಥರ ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಹೊರ್ಗಡೆ ತಿನ್ನೋದ್ರಕ್ಕಿಂತ ಮನೇಲೇ ನಾವು ಮಾಡ್ಕೊಂಡು ತಿಂದರೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಎಲ್ಲದಕ್ಕಿಂತ ಮುಖ್ಯ ಆರೋಗ್ಯನೇ ಅಲ್ವಾ. ಸೊ ಹಾಗಾಗಿ ನಾವು ಮನೆಯಲ್ಲೇ ಮಾಡಿದ್ರೆ ಚೆಂದಾಗಿರುತ್ತೆ. ನೋಡಿ, ಇವಾಗ ಇದಕ್ಕೆ ಈರುಳ್ಳಿ ಸೇರಿಸ್ಕೊತೀನಿ. ನೋಡಿ, ಈರುಳ್ಳಿ ಸೇರಿಸ್ಕೊಂಡಿದ್ದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ಹೊರ್ಗಡೆ ತಿನ್ನೋದಕ್ಕಿಂತ ನಮ್ಮ ಮನೇಲೇ ನಾವು ಮಾಡ್ಕೊಂಡು ತಿಂದರೆ ಖುಷಿ ಅಲ್ವಾ. ಆರೋಗ್ಯನೂ ಚೆನ್ನಾಗಿರುತ್ತೆ, ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಹೊರಗಡೆ ಸುಮ್ಮನೆ ಹೋಟೆಲ್ಗಳೆಲ್ಲ ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಕಿರ್ತಾರೆ. ನಮ್ಮ ಮನೇಲಾದರೆ ನೀಟಾಗಿ ಮಾಡ್ಕೊಂಡು ತಿನ್ಬೋದಲ್ವಾ. ನೋಡಿ, ಇವಾಗ ನಾನು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಇದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈಗ ಫ್ರೈ ಆಗಿದೆ. ಈಗ 2 ಹಸಿರು ಮೆಣಸು ಹಾಕೋತಾ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಅದ್ರ ಜೊತೆ ಅದು ಫ್ರೈ ಆದ ನಂತರ ಇದಕ್ಕೆ ನಾನು ಇವಾಗ ಟೊಮೊಟೊ ಸೇರಿಸ್ಕೊತೀನಿ. ನೋಡಿ, ಟೊಮೊಟೊ ನಾನು ಈ ಥರ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇದೇ ಥರ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ನಿಮ್ಗೆ ಯಾವ ಥರ ಇಷ್ಟನೋ ಆ ಥರನೇ ನೀವು ಕಟ್ ಮಾಡ್ಕೊಂಡು ಮಾಡ್ಕೊಳ್ಳಿ. ನೋಡಿ, ಈ ಥರ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ. ಟೊಮೊಟೊ ಸ್ವಲ್ಪ ಮೆತ್ತಗೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಆದರೆ ಸಾಕು. ನೋಡಿ, ಇದಕ್ಕೆ ನೆಕ್ಸ್ಟ್ ಇವಾಗ ನಾನು ಖಾರ ಪುಡಿ ಸೇರಿಸ್ಕೋತೀನಿ. ನಾನು 1.5 ಸ್ಪೂನು ಖಾರ ಪುಡಿ ಹಾಕೋತಾ ಇದ್ದೀನಿ. ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಕುಷ್ಕ ಸ್ವಲ್ಪ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ, ಟೇಸ್ಟು ಬರುತ್ತೆ. ಎಣ್ಣೆ ಮತ್ತು ಖಾರ ಸ್ವಲ್ಪ ಜಾಸ್ತಿ ಇದ್ದರೆ ಎಲ್ಲದಕ್ಕೂ ಟೇಸ್ಟ್ ಜಾಸ್ತಿ ಕೊಡುತ್ತೆ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ನಾನು ಇದಕ್ಕೆ ಚಿಕನ್ ಮಸಾಲ ಪೌಡ್ರು ಸ್ವಲ್ಪ ಹಾಕ್ತಾಯಿದ್ದೀನಿ. ನಾನು ತೇಜು ಚಿಕನ್ ಮಸಾಲೆ ಯೂಸ್ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ನೀವು ಹಾಕ್ಕೋಬೋದು. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಇಲ್ಲ ನೋಡಿ, ತಲೆ ಒತ್ತುತ್ತೆ. ಹಾಗಾಗಿ ನೋಡಿ, ಇವಾಗ ಸಾಂಬಾರು ಸೊಪ್ಪು ಹಾಕ್ಕೋತೀನಿ. ಸಾಂಬಾರು ಸೊಪ್ಪು ಮತ್ತು ಪುದೀನ ಎರಡನ್ನೂ ಒಟ್ಟಿಗೆ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಆ ತಳ ಒತ್ಬಿಡುತ್ತೆ. ಕೈ ಬಿಡ್ದೇನೆ ಈ ಥರ ಮಿಕ್ಸ್ ಮಾಡ್ಕೊತಾ ಇರಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಅಕ್ಕಿ ತೊಳೆದಿಟ್ಕೊಂಡಿದ್ನಲ್ವ ಅದನ್ನ ಇವಾಗ ಅಕ್ಕಿ ಸೇರಿಸ್ಕೊತೀನಿ. ನೀಟಾಗಿ ತೊಳೆದು ಈಗ ಅಕ್ಕಿನೆಲ್ಲ ಇದಕ್ಕೆ ಸೇರಿಸ್ಕೊಳ್ಳೋಣ. ನೋಡಿ, ಅಕ್ಕಿ ಸೇರಿಸ್ಕೊಂಡು ಇದನ್ನು ನೀಟಾಗಿ ಅದ್ರ ಜೊತೆ ಮಸಾಲೆ ಜೊತೆನೇ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆನೇ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಜೊತೆ ಅಕ್ಕಿನೂ ಹೊಂದ್ಕೊಳ್ಳುತ್ತೆ, ಟೇಸ್ಟ್ ಆವಾಗ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಮಿಕ್ಸ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನೀರು ಹಾಕ್ಕೊಳ್ಳೋಣ. ನಾನಿವಾಗ ಇದಕ್ಕೆ 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ. ನಾನು 4 ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ. ನೀವು ನಿಮಗೆ ಎಷ್ಟು ಅಕ್ಕಿ ಹಾಕ್ಕೋತೀರೋ ಅದ್ರ ಡಬಲ್ ನೀವು ನೀರು ಹಾಕ್ಕೊಳ್ಳಿ. ನೋಡಿ, ಈ ಥರ ನೀರೆಲ್ಲ ಸೇರಿಸ್ಕೊಂಡು ನೆಕ್ಸ್ಟ್ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ವಿಷಲ್ ಹಾಕ್ಕೊಂಡು 2 ವಿಷಲ್ ಹಾಕ್ಕೊಂಡ್ರೆ ಕುಷ್ಕ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿ ಬರುತ್ತೆ.
ನೋಡಿ ಇದನ್ನೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ 1 ಸ್ಪೂನ್ ತುಪ್ಪ ಆ್ಯಡ್ ಮಾಡ್ಕೋತೀನಿ. ತುಪ್ಪ ಹಾಕೋದ್ರಿಂದನೂ ತುಂಬಾ ಟೇಸ್ಟಿಯಾಗಿ, ಅದು ಆರೋಗ್ಯಕ್ಕೂ ಒಳ್ಳೆಯದಲ್ವ, ಹಾಗಾಗಿ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ಹಾಕ್ಕೊಳ್ಳೋದ್ರೆ ಹಾಕ್ಕೊಳ್ಳಿ, ಇಲ್ಲ ಸ್ಕಿಪ್ ಮಾಡ್ಬೋದು. ಎಣ್ಣೆನೇ ಜಾಸ್ತಿ ಸ್ವಲ್ಪ ಹಾಕ್ಕೋಬೋದು. ನೋಡಿ ಇವಾಗ ತುಪ್ಪ ಹಾಕ್ಕೊಂಡು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಬಿಟ್ಟು ಅದನ್ನ ವಿಷಲ್ ಕ್ಲೋಸ್ ಮಾಡಿ 2 ವಿಷಲ್ ಹಾಕ್ಸ್ಬೇಕು. ಆಮೇಲೆ ಕುಷ್ಕ ರೆಡಿ ಆಗುತ್ತೆ. ನಾನು ಕುಷ್ಕ ವಿಷಲ್ ಆಗೋ ಹೊತ್ತಿಗೆ ಪೆಪ್ಪರ್ ಚಿಕನ್ಗೆ ರೆಡಿ ಮಾಡ್ಕೋತೀನಿ. ಪೆಪ್ಪರ್ ಚಿಕನ್ ಆಗೋ ಹೊತ್ತಿಗೆ ಅದು ವಿಷಲ್ ಆಗುತ್ತೆ. ನೋಡಿ ಈಗ ಪೆಪ್ಪರ್ ಚಿಕನ್ ಬೇಕಾಗಿರೋ ಐಟಮ್ಗಳು: ಪೆಪ್ಪರ್ ಪೌಡ್ರು, ಬೆಳ್ಳುಳ್ಳಿ, ಶುಂಠಿ, ಸಾಂಬಾರು ಸೊಪ್ಪು, ಕ್ಯಾಲ್ಸಿಕಮ್ಮು, ಈರುಳ್ಳಿ, ಹಸಿರು ಮೆಣಸು ಮತ್ತು ಅರಿಶಿನ. ಓಕೆ, ಮತ್ತು ಸ್ವಲ್ಪ ಚಿಕನ್ ತಗೊಂಡಿದ್ನಲ್ವ ಆ ಚಿಕನ್ನು. ಓಕೆ, ಇವಾಗ ಮಾಡೋಣ. ಬಾಣಲಿ ಬಿಸಿಗಿಟ್ಟಿದ್ದೆ, ಬಿಸಿ ಆಗಿದೆ. ಎಣ್ಣೆ ಹಾಕಿದ್ದೀನಿ, ಎಣ್ಣೆನೂ ಕೂಡ ಬಿಸಿ ಆಗಿತ್ತು. ಇವಾಗ ನಾನು ಇದಕ್ಕೆ ಈರುಳ್ಳಿ ಸೇರಿಸ್ಕೊತೀನಿ. ಈರುಳ್ಳಿ ಸೇರಿಸ್ಕೊಂಡೆ ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದೂ ಅಷ್ಟೇ, ಪೆಪ್ಪರ್ ಚಿಕನ್, ಡ್ರೈ ಚಿಕನ್, ಇದು ತುಂಬಾ ಬೇಗ ಮಾಡ್ಬೋದು. 2 ಐಟಮ್ನು ಬೇಗನೆ ಮಾಡಿಕೊಂಡು ಆರಾಮಾಗಿ ತಿನ್ಬೋದು. ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ನೋಡಿ ಇದಕ್ಕೀಗ ಶುಂಠಿ ಬೆಳ್ಳುಳ್ಳಿ ಸೇರಿಸ್ಕೊತೀನಿ ನಾನು. ಅವೆರಡನ್ನೂ ಚಚ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಂಡು ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಆಮೇಲೆ ಹಸಿರು ಮೆಣಸು ಹಾಕ್ಕೋತೀನಿ, 2 ಕಟ್ ಮಾಡ್ಕೊಂಡಿದ್ನಲ್ವ ಅದನ್ನ ಇದಕ್ಕೆ ಸೇರಿಸ್ಕೋತೀನಿ. ಹಸಿರು ಮೆಣಸು ನಿಮಗೆ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಒಂದು ಹಸಿರು ಮೆಣಸು ಖಾರ ಇರುತ್ತೆ, ಒಂದು ಖಾರ ಇರೋದಿಲ್ಲ, ನೋಡ್ಕೊಂಡು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ ಕ್ಯಾಲ್ಸಿಕಮ್ ಹಾಕ್ತಾಯಿದ್ದೀನಿ. ದಪ್ಪ ಮೆಣಸಿನ್ಕಾಯಿ ಅಂತೀವಲ್ವ ಅದು, ಕ್ಯಾಲ್ಸಿಕಮ್ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ನೀಟಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದು ಮಾತ್ರ ಪೆಪ್ಪರ್ ಚಿಕನ್ ಅಲ್ವ, ಪೆಪ್ಪರ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಮಾಡಿ ನೋಡಿ, ಮನೇಲಿ ಒಂದ್ಸಲ ಟ್ರೈ ಮಾಡಿ. ಎಲ್ಲರೂ ಇಷ್ಟಪಟ್ಟು ಕಮೆಂಟ್ ಮಾಡಿ, ಲೈಕ್ ಕೂಡ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡು ನೋಡಿ. ನೋಡಿ ಇವಾಗ ನಾನು ಚಿಕನ್ ನೀಟಾಗಿ ಒಂದು 4 ಸಲ ತೊಳ್ಕೊಬಿಟ್ಟು ಚಿಕನ್ ಸೇರಿಸ್ಕೊಂಡೆ. ಇದಕ್ಕೆ ಇವಾಗ ನಾನು ಒಂದು 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೋತೀನಿ. ಅರಿಶಿನ ಹಾಕ್ಕೊಂಡು ಇದನ್ನು ನೀಟಾಗಿ ಇದರೊಳಗಡೆ ಮಿಕ್ಸ್ ಮಾಡ್ಕೋಬೇಕು. ಅರಿಶಿನ ಹಾಕಿದ್ಮೇಲೆ ಇದಕ್ಕೆ ಸ್ವಲ್ಪ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ. ಎರಡನ್ನೂ ಹಾಕ್ಕೊಂಡು ಇದು ನೀಟಾಗಿ ಒಟ್ಟಿಗೆ ಮಿಕ್ಸ್ ಮಾಡೋಣ. ಅದೇ ಥರ ಮಿಕ್ಸ್ ಹಾಕ್ಕೋಬೇಕು. ನೋಡಿ ಈ ಥರ ಮಸಾಲೆ ಜೊತೆ ಇದೇ ಥರ ಮಿಕ್ಸ್ ಹೊಡೆದ್ರೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚಿಕನ್ದು. ಇದೇ ಥರ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆಲೇ. ಈ ಥರ ಚೆನ್ನಾಗಿ ಮಿಕ್ಸ್ ಹೊಡ್ಕೊಬಿಟ್ಟು ಇವಾಗ ನಾನು ಇದಕ್ಕೆ ಪೆಪ್ಪರ್ ಪೌಡ್ರ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ. ನಾನೇ ಪೆಪ್ಪರ್ನ ಕುಟ್ ಮಾಡ್ಕೊಂಡಿರೋದು, ಅಂಗಡಿಲೂ ಸಿಗುತ್ತೆ ಪೆಪ್ಪರ್ ಪೌಡ್ರ್, ಅದಾರು ಯೂಸ್ ಮಾಡಿ, ಯಾವ್ದು ಬೇಕಾದರೂ ನೀವು ಯೂಸ್ ಮಾಡ್ಕೊಳ್ಳಿ. ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ಈಗ ನೀಟಾಗಿ ಈ ಥರ ಮಿಕ್ಸ್ ಹೊಡೆಯೋಣ. ನೋಡಿ ಈ ಥರ ಮಿಕ್ಸ್ ಮಾಡಬೇಕು. ಈ ಥರ ಚೆನ್ನಾಗಿರುತ್ತೆ. ಮನೇಲಿ ಒಂದ್ಸಲ ಮಾಡಿಕೊಡಿ, ಎಲ್ಲರೂ ಇಷ್ಟಪಡ್ತಾರೆ ನೋಡಿ. ಹೊರಗಡೆ ಹೋಟೆಲಲ್ಲಿ ತಿನ್ನೋದಕ್ಕಿಂತ ಮನೇಲೇ ಮಾಡ್ಕೊಂಡು ತಿಂದರೆ ಎಲ್ರಿಗೂ ಖುಷಿಯಾಗುತ್ತೆ. ನಮ್ಮ ಜೊತೆ ನಮ್ಮ ಮನೆಯವರು ಖುಷಿ ಪಡ್ತಾರಲ್ವ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಇದರಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ ಈ ಥರ ಮಿಕ್ಸ್ ಮಾಡಿಕೊಂಡು ಅದನ್ನು ಕೈ ಬಿಡ್ದೇನೆ ಹಿಂಗೆ ಆಡಿಸ್ತಾ ಇರಬೇಕಲ್ಲ, ತಳ ಹೊತ್ಕೊಬರುತ್ತೆ. ನೀರು ಹಾಕಿಲ್ಲಲ್ವ ನಾವು, ಹಾಗಾಗಿ. ನೋಡಿ
ನಿಮಗೆ ನೀರು ಬೇಕಂದರೆ ಸ್ವಲ್ಪ ಒಂದು ಸ್ಪೂನಷ್ಟು ನೀರು ಹಾಕ್ಕೋತಾ ಇದ್ದೀನಿ ಅಷ್ಟೇ. ನೋಡಿ, ಒಂದು ಸ್ಪೂನಷ್ಟು ನೀರು ಹಾಕ್ಕೊಂಡು ಅದನ್ನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಇದರಲ್ಲೇ ಮಿಕ್ಸ್ ಮಾಡಿಕೊಂಡು ಅದು ಬೇಯುತ್ತೆ ಚಿಕನ್. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಘಮ ಘಮ ಅಂತ ಇರುತ್ತೆ ಮಾಡಬೇಕಾದ್ರೆ. ಇವಾಗ ಇದನ್ನು ಇನ್ನೊಂದು ಸ್ಪೂನ್ ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಕ್ಯಾಪ್ ಮುಚ್ಚಿಬಿಡೋಣ. ಕ್ಯಾಪ್ ಮುಚ್ಚಿದರೆ ಒಂದು 5 ನಿಮಿಷ, ಒಂದು 4-5 ನಿಮಿಷಕ್ಕೆ ಬೆಂದೋಗ್ಬಿಡುತ್ತೆ ಚಿಕನ್ನು. ನೋಡಿ, ಸೂಪರಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಎಲ್ಲರೂ ಇಷ್ಟಪಡ್ತಾರೆ. ಮಾಡಿ ನೋಡಿ ಮನೇಲಿ. ನೋಡಿ, ಈಗ ಲಾಸ್ಟಿಗೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡೋಣ. ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಪೆಪ್ಪರ್ ಚಿಕನ್ ರೆಡಿ ಆಯಿತು. ಸೂಪರಾಗಿರುತ್ತೆ ಮಾತ್ರ. ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡಿ ಮನೇಲಿ ಒಂದು ಸಲ ಟ್ರೈ ಮಾಡಿ ನೀವು. ಕಷ್ಟ ಏನಿಲ್ಲ, ಎಲ್ಲ ಈಸಿಯಾಗಿ ಮನೇಲಿರೋ ಐಟಮಲ್ಲೇ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಬಂದರೆ ಅದು ಬೆಂದಿದೆ ಅಂತ. ಸೂಪರಾಗಿದೆ. ಪೆಪ್ಪರ್ ಚಿಕನ್ ರೆಡಿ ಆಯಿತು. ಇವಾಗ ಕುಷ್ಕನು ವಿಶಲ್ ಆರಿದೆ. ಇವಾಗ ಕುಷ್ಕನು ನೋಡಿಬಿಟ್ಟು ವಿಶಲ್ ಓಪನ್ ಮಾಡೋಣ. ಅದನ್ನು ರೆಡಿಯಾಗಿದೆ. ಕುಷ್ಕ ಜೊತೆ ಪೆಪ್ಪರ್ ಚಿಕನ್ ತಿಂದರೆ ಆಹಾ, ಸೂಪರಾಗಿರುತ್ತೆ ಕಣ್ರಿ. ಮಾಡಿ ನೋಡಿ ಮನೇಲಿ ಒಂದು ಸಲ. ನೀವು ತಿನ್ನಿ, ಮನೆಯವ್ರನ್ನೂ ಖುಷಿಪಡಿಸಿ. ನೋಡಿ, ಒಳ್ಳೆ ಕುಷ್ಕ ರೆಡಿಯಾಗಿದೆ. ವಾವ್, ಉದುರುದ್ರಾಗಿ ಸೂಪರಾಗಿ ಬಂದಿದೆ. ಇದ್ರ ಜೊತೆ ಇವಾಗ ನಾವು ಪೆಪ್ಪರ್ ಚಿಕನ್, ಕುಷ್ಕ, ಅದ್ರ ಜೊತೆ ಕೋಸಂಬರಿ, ಇದೆಲ್ಲ ಸೌತೆಕಾಯಿ ಎಲ್ಲ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಮನೆಯವ್ರ ಜೊತೆ ಕೂತ್ಕೊಂಡು ಪಪ್ಪಾಯ್ ಸೂಪರಾಗಿರುತ್ತೆ.